ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿನಿಯರೇ, ಪ್ರಥಮ BA ಫಸ್ಟ್ BA ಆಪ್ಷನ್ ಕನ್ನಡ ಸಾಹಿತ್ಯ ಗಂಗೋತ್ರಿ ಪಠ್ಯಪುಸ್ತಕ ಏನಿದೆ ಅಲ್ಲಿ ಸಾಹಿತ್ಯ ಚರಿತ್ರೆಯ ಭಾಗದಲ್ಲಿ ನಾವು ನವೋದಯ ಸಾಹಿತ್ಯ, ಅದರಲ್ಲಿ ನವೋದಯ ಕಾವ್ಯ ಬೆಳೆದು ಬಂದ ಬಗೆಯನ್ನು ನಾವು ಗಮನಿಸ್ತಾ ಇದ್ದೆವು. ಆ ನೆಲೆಯಲ್ಲಿ ನವೋದಯ ಕಾವ್ಯಕ್ಕೆ ಬೇರೆ ಬೇರೆ ಕವಿಗಳು ನೀಡಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಕಳೆದ ತರಗತಿಯಲ್ಲಿ ಗಮನಿಸ್ಕೊಂಡಿದ್ದೀವಿ. ಅದರಲ್ಲಿ ಕಳೆದ ತರಗತಿಯಲ್ಲಿ ಪಂಚಮಂಗೇಶ್ ರಾಯರು ಮತ್ತು ಗೋವಿಂದ ಪೈಗಳು ನವೋದಯ ಕಾವ್ಯಕ್ಕೆ, ಹೊಸಗನ್ನಡ ಕಾವ್ಯಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದನ್ನು ಗಮನಿಸಿದ್ದೇವೆ. ಈ ತರಗತಿಯಲ್ಲಿ ನಾವು ಬೇಂದ್ರೆಯವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಬ್ಬ ಕವಿಯಾಗಿ ನವೋದಯ ಕಾವ್ಯವನ್ನು, ಹೊಸಗನ್ನಡ ಕಾವ್ಯವನ್ನು ಯಾವ ರೀತಿ ಬೆಳೆಸಿದರು ಅನ್ನೋದನ್ನು ಗಮನಿಸ್ಕೊಳ್ಳೋಣ. ಅಂಬಿಕಾತನಯ ದತ್ತ ಅನ್ನುವಂಥ ಕಾವ್ಯನಾಮದಿಂದ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಬೇಂದ್ರೆಯವರು ಕನ್ನಡದ ಭಾವಗೀತೆಗಳ ಕವಿಗಳಲ್ಲಿ ಅತಿ ಹೆಚ್ಚು ಪ್ರಮುಖ ಕವಿ ಅವರು. ಇವರು ತಮ್ಮ ಕಾವ್ಯಗಳಲ್ಲಿ ಸಾಮಾಜಿಕ ವಿಷಮತೆ ಮತ್ತು ಅನ್ಯಾಯಗಳ ಬಗ್ಗೆ ಮನಮುಟ್ಟುವಂತೆ ಮಾರ್ಮಿಕವಾಗಿ ಅವರು ಬರೆದಿದ್ದಾರೆ. ಅವರ ಕಾವ್ಯ ಅನ್ನುವುದು ಅದು ನೆಲದಿಂದ, ಅರ್ಥಾತ್ ಭೂಮಿಯಿಂದ ಸಹಜವಾಗಿ ಮತ್ತು ಶಕ್ತಿವಂತವಾಗಿ ಮೇಲಕ್ಕುವಂತಹ ಕಾರಂಜಿಯಂತೆ ಇದೆ ಅವರ ಕಾವ್ಯ. ಇನ್ನು ಇವರು ಬರೆದಿರ್ತಕ್ಕಂಥ ಪ್ರಣಯದ ಕವನಗಳು, ಪ್ರಣಯಕ್ಕೆ ಸಂಬಂಧಪಟ್ಟಂಥ ಕವನಗಳೇನಿವೆ ಅವು ಅನುಭವದ ಆಳದಿಂದ ಹೊರಹೊಮ್ಮಿದ ಕವನಗಳು ಅನ್ನುವುದನ್ನು ವಿಮರ್ಶಕರು ಗುರುತಿಸಿದ್ದಾರೆ. ಪ್ರಣಯ, ಜೀವನದ ನೋವು ನಲಿವುಗಳ ತೀವ್ರವಾದ ಅಭಿವ್ಯಕ್ತಿಯನ್ನು ನಾವು ಬೇಂದ್ರೆಯವರ ಕವನಗಳಲ್ಲಿ ಗಮನಿಸ್ಕೊಳ್ಬೋದು. ಇವರ ಕವನಗಳು ಭೌತಿಕವಾದಂತಹ ವಿಚಾರಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳಿಂದ ಕೂಡಿಕೊಂಡು ಭಾಳ ತೂಕವುಳ್ಳಂತಹ ಕವನಗಳು, ಭಾಳ ಗಂಭೀರವಾಗಿರ್ತಕ್ಕಂಥ ಕವನಗಳು ಅಂತೇಳಿ ಗಮನಿಸಲ್ಪಟ್ಟಂಥವು ಆಗಿವೆ. ಬೇಂದ್ರೆಯವರ ಕಾವ್ಯದ ದಾಟಿ ಅನ್ನುವುದು ಅದು ಜಾನಪದ ಕವಿತೆಯ ಸೊಬಗಿನಿಂದ ಕೂಡಿರ್ತಾಗಿರ್ತಕ್ಕಂಥದ್ದು. ಇಂದ್ರಿಯಗಳ ಜಗತ್ತಿನಿಂದ ಅತೀಂದ್ರಿಯಗಳ ಜಗತ್ತಿನ ಕಡೆಗೆ ಮತ್ತೆ ಮತ್ತೆ ಸಾಗ್ತಕ್ಕಂಥ ಕೆಲಸವನ್ನು ತಮ್ಮ ಕಾವ್ಯದ ಮೂಲಕ ಅವರು ಮಾಡಿದ್ದಾರೆ. ಹಾಗೆಯೇ ಜೀವನದ ಮೂಲ ಅನುಭವದ ಸಾಮೀಪ್ಯ, ಸನ್ನಿವೇಶದ ಒತ್ತಡಕ್ಕೆ ಸಹಜವಾಗಿ ಪ್ರತಿಕ್ರಿಯೆ ತೋರಿಸ್ತಕ್ಕಂಥ ಪ್ರವೃತ್ತಿ, ಮೂರ್ತದಿಂದ ಅಮೂರ್ತಕ್ಕೆ ಜೀವಿಸುವ ಕಲ್ಪನೆ, ಇವು ಬೇಂದ್ರೆಯವರ ಕವನದ ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳು. ಬೇಂದ್ರೆಯವರು ಮತ್ತು ಕುವೆಂಪುರವರು ಏನಿದ್ದಾರೆ, ಅವರು ಆಧುನಿಕ ಕನ್ನಡ ಕಾವ್ಯಲೋಕದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಸಮಗ್ರವಾದಂತಹ ಜೀವನ ದೃಷ್ಟಿಯನ್ನು ರೂಪಿಸಿಕೊಂಡಿರ್ತಕ್ಕಂಥ ಮೊತ್ತ ಮೊದಲ ಕವಿಗಳು ಅಂತೇಳಿ ಕರೆಸಲ್ಪಟ್ಟವರು. ಮಾನವನೇ ಆಸಕ್ತಿಯ ಕೇಂದ್ರವಾಗಿರ್ತಕ್ಕಂಥ ನವೋದಯ ಸಾಹಿತ್ಯ ಏನಿದೆ, ಆ ನವೋದಯ ಸಾಹಿತ್ಯವು
ಮಾನವನಲ್ಲಿರ್ತಕ್ಕಂಥ ಅರ್ಥಾತ್ ನಮ್ಮಲ್ಲಿರ್ತಕ್ಕಂಥ ನೂರಾರು ಆಸೆಗಳು, ನಾವು ದಿನನಿತ್ಯ ಕಾಣ್ತಕ್ಕಂಥ ನೂರಾರು ಕನಸುಗಳು, ದಿನವೂ ನಮ್ಮೊಳಗಿರ್ತಕ್ಕಂಥ ಆತಂಕ, ಹಂಬಲಗಳು, ಎಲ್ಲ ವಿಚಾರಗಳಿಗೆ ಭಾಷೆಯ ರೂಪವನ್ನು ಕೊಟ್ಟು ಅವುಗಳನ್ನು ಕವಿತೆಯ ರೂಪದಲ್ಲಿ ಪ್ರಕಟಪಡಿಸ್ತಕ್ಕಂಥ ಕೆಲಸವನ್ನು ಬೇಂದ್ರೆಯವರು ಮಾಡ್ತಾರೆ. ಅದೇ ಕಾಲಕ್ಕೆ ಕುವೆಂಪು ಅದನ್ನು ಮಾಡ್ತಾರೆ. ಇನ್ನು ನವೋದಯ ಸಾಹಿತ್ಯದ ಆಧಾರ ಏನಿದೆ ಅದು ಮಾನವನ ವ್ಯಕ್ತಿತ್ವದ ಘನತೆಯ ತತ್ವ ಅನ್ನೋದು. ಅದರಲ್ಲೇ ಸಮಾಜದಲ್ಲಿರ್ತಕ್ಕಂಥ ಬಡವರ್ಗಗಳ ನೋವು, ನಲಿವು ಇವು ಬೇಂದ್ರೆಯವರ ಕಾವ್ಯದಲ್ಲಿ ವಸ್ತುಗಳಾಗ್ತವೆ. ಅದನ್ನು ನಾವು ಅವರ ಕುರುಡು ಕಾಂಚಾಣ ಅನ್ನುವಂಥ ಕವನದಲ್ಲಿ ಗಮನಿಸ್ಕೊಳ್ಬೋದು. ಕುರುಡು ಕಾಂಚಾಣದ ವಿಕಟ ರುದ್ರನರ್ತನವನ್ನು ನಾವು ಆ ಕವನದಲ್ಲಿ ಕಾಣಬಹುದು. ಸೊ ಅದಲ್ಲದೆ ಇವರು ಬರೆದಿರ್ತಕ್ಕಂಥ ಪ್ರಸಿದ್ಧ ಕವನ ಸಂಕಲನಗಳು ನಾದಲೀಲೆ, ನಾಕುತಂತಿ, ಗರಿ, ಉಯ್ಯಾಲೆ, ಸಖಿಗೀತ, ಸೂರ್ಯಪಾನ, ಭೃಂಗದ ಬೆನ್ನೇರಿ, ಬೆಳಗು, ಗಂಗಾವತರಣ, ಅರಳುಮರು ಇವು ಬೇಂದ್ರೆಯವರ ಪ್ರಸಿದ್ಧ ಕವನ ಸಂಕಲನಗಳು. ಉತ್ತರ ಕರ್ನಾಟಕದ ಭಾಷೆಯನ್ನು ಕಾವ್ಯದ ಗೇಯತೆಗೆ ಮುಗ್ಗಿಸಿಕೊಂಡಿರ್ತಕ್ಕಂಥ ಇವರ ಕವನ ಸಂಕಲನಗಳು ಕಲ್ಪನಾವಿಲಾಸ ಅನ್ನುವಂಥದ್ದು. ಅದಲ್ಲದೆ ನಿಜವಾಗಿಯೂ ಭೃಂಗದ ಬೆನ್ನೇರಿ ಕಾವ್ಯ ಯಾತ್ರೆಗೆ ಹೊರಟಂಥ ಒಂದು ಅನುಭವ ಇಲ್ಲಿ ನಾವು ಕಾಣಬಹುದು. ಆಮೇಲೆ ಉರುಳುವ ಜಲಪಾತ ಅಂತಹ ಒಂದು ಕಾವ್ಯ ಶಕ್ತಿಯ ಕವನ ಉರುಳು ಜಲಪಾತ ಅನ್ನುವಂಥದ್ದು. ಈ ರೀತಿ ನಾವು ಬೇಂದ್ರೆಯವರ ಸಾಹಿತ್ಯವನ್ನು ಗಮನಿಸ್ಕೊಳ್ಬೋದು. ಸೊ ಇದಿಷ್ಟು ಬೇಂದ್ರೆಯವರು ನವೋದಯ ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆ. ನಾವು ಮುಂದಕ್ಕೆ ನವೋದಯ ಸಾಹಿತ್ಯಕ್ಕೆ ಹೊಸರಡ ಕುವೆಂಪುರವರು ಯಾವ ರೀತಿಯ ಕೊಡುಗೆ ನೀಡಿದ್ದಾರೆ ಅಂತ ಗಮನಿಸ್ಕೊಳ್ಳೋಣ. ನವೋದಯ ಕಾಲದ ಪ್ರಮುಖ ಕವಿಗಳಲ್ಲಿ ಪ್ರಕೃತಿ ಕವಿ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಕವಿ ಕುವೆಂಪುರವರು. ಕುವೆಂಪುರವನ್ನ ಕನ್ನಡದ ಪ್ರಕೃತಿ ಕವಿ ಅಂತೇಳಿ ಕರೀತೇವೆ. ಕಾರಣ ಪ್ರಕೃತಿಯ ಚೆಲುವು, ವೈಭವಗಳನ್ನು ಅವರು ತಮ್ಮ ಕಾವ್ಯದಲ್ಲಿ ಪ್ರಕಟಿಸಿದ್ದಾರೆ. ಪ್ರಕೃತಿಯ ವರ್ಣನೆ ಇವರ ಕವಿತೆಗಳಲ್ಲಿ ಉತ್ಸಾಹ, ಆತ್ಮೀಯತೆಯಲ್ಲಿ ವ್ಯಕ್ತವಾಗಿವೆ. ಇವರು ಪ್ರಕೃತಿ ಭಕ್ತಿ ಅಂದರೆ ಈಶ್ವರ ಭಕ್ತಿ ಅಂತ ಹೇಳ್ತಾರೆ, ಶಿವಭಕ್ತಿ. ಪ್ರಕೃತಿ ಭಕ್ತಿ ಮತ್ತು ಶಿವಭಕ್ತಿಗಳ ಸಮೀಕರಣವನ್ನು ತಮ್ಮ ಕಾವ್ಯದಲ್ಲಿ ಮಾಡ್ತಾರೆ. ಕುವೆಂಪುರವರ ಕವನಗಳಲ್ಲಿ ಆಧ್ಯಾತ್ಮಿಕ ಒಳವನ್ನು ನಾವು ಹೆಚ್ಚಾಗಿ ಕಾಣಬಹುದು. ಇದಲ್ಲದೆ ಪ್ರೇಮ, ದೇಶಪ್ರೇಮ, ಸಾಮಾಜಿಕ, ರಾಜಕೀಯ ವಿಷಯಗಳ ಕುರಿತಾಗಿ ಅವರು ಕವನಗಳನ್ನು ಬರೆದಿದ್ದಾರೆ. ಸಂಸ್ಕೃತ ಶಬ್ದಗಳನ್ನು ಭಾಳ ಹಿತವಾಗಿ ಬಳಕೆ ಮಾಡಿರತಕ್ಕಂಥದ್ದು. ಕಾವ್ಯದಲ್ಲಿ ಗೇಯತೆಯ ಗುಣ ಅಂದರೆ ಕುವೆಂಪುರವರ ಕವನಗಳನ್ನು ಹಾಡ್ತೇವೆ ನಾವು, ಹಾಗೆ ಗೇಯತೆಯ ಗುಣ. ಆಮೇಲೆ ಅವರ ಕಾವ್ಯಗಳಲ್ಲಿ ವಿವಿಧ ಛಂದಸ್ಸುಗಳ ಪ್ರಯೋಗಶೀಲತೆ, ಇವೆಲ್ಲ ಅಂಶಗಳನ್ನು ಅವರ ಕವನಗಳಲ್ಲಿ ವಿಶೇಷವಾಗಿ ನಾವು ಗುರುತಿಸ್ಕೊಳ್ಬೋದು. ಸೊ ಈ ದೃಷ್ಟಿಯಿಂದ ಅವರು ಬರೆದಿರ್ತಕ್ಕಂಥ ಪ್ರಮುಖ ಕವನ ಸಂಕಲನಗಳು ಕೊಳಲು, ನವಿಲು, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪಕ್ಷಿ ಕಾಶಿ, ಪ್ರೇಮ ಕಾಶ್ಮೀರ, ಅಗ್ನಿ ಅಂಶ ಇವುಗಳು. ಆಮೇಲೆ ರಾಮಾಯಣ ದರ್ಶನಂ ಅನ್ನುವಂಥ ಮಹಾಕಾವ್ಯವನ್ನು ಬರೆಯುತ್ತಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಳೆಗಳ ಮದುವೆಗಳು ಅನ್ನುವಂಥ 2 ಪ್ರಸಿದ್ಧ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಇನ್ನು ವಿಶೇಷವಾಗಿ ನಾಟಕ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಚಿತ್ರಾಂಗದೆ, ಸ್ಮಶಾನ ಕುರುಕ್ಷೇತ್ರಂ, ಬೆರಳಿಗೆ ಕೊರಳು ಈ ರೀತಿಯ ನಾಟಕಗಳನ್ನು ಬರೆಯುತ್ತಾರೆ. ಆಮೇಲೆ ರಕ್ತಾಕ್ಷಿ, ಯಮನ ಸೋಳು, ಜಲಗಾರ ಈ ರೀತಿಯ ನಾಟಕಗಳನ್ನು ಬರೆತಾರೆ. ಮಲೆನಾಡಿನ ಚಿತ್ರಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು ಇವರ ಕಥಾ ಸಂಕಲನಗಳು. ಇನ್ನು ವಿಮರ್ಶೆಗೆ
ಕುವೆಂಪುರವರ ಕೊಡುಗೆಯನ್ನು ಕುರಿತು ನಾವು ಮಾತಾಡ್ತಾಯಿದ್ರೆ, ತಪೋನಂದನ ಸರೋವರದ ಸಿರಿಗನ್ನಡಿಯಲ್ಲಿ ಮಹಾಶ್ವೇತೆಯ ತಪಸ್ಸು, ರಸೋವೈಷ, ದ್ರೌಪದಿ ಶ್ರೀಮಡಿ. ಸೊ ಇಂತಹ ಹಳೆಗನ್ನಡ ಕಾವ್ಯಕ್ಕೆ ಸಂಬಂಧಪಟ್ಟಂಥ ದರ್ಶನ ವಿಮರ್ಶೆಯನ್ನು ಕುವೆಂಪುರವರು ಮಾಡಿದ್ದಾರೆ. ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅನ್ನುವಂಥ ಮಕ್ಕಳ ಕವನಗಳನ್ನು ಬರೆದಿದ್ದಾರೆ. ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದ ಅನ್ನುವಂಥ ಜೀವನ ಚರಿತ್ರೆಗೆ ಸಂಬಂಧಪಟ್ಟದ್ದು ಕೃತಿ. ಕಾವ್ಯ ವ್ಯವಹಾರ, ವಿಭೂತಿ ಪೂಜೆ ಅನ್ನುವಂಥ ವಿಮರ್ಶಾ ಕೃತಿಗಳು. ನಿರಂಕುಶ ಮತಿಗಳಾಗಿ ಅನ್ನುವಂಥ ವೈಚಾರಿಕ ಪ್ರಬಂಧ. ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಆತ್ಮಕಥ. ಸೊ ಈ ದೃಷ್ಟಿಯಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಕುವೆಂಪುರವರಿಗೆ ರಾಷ್ಟ್ರಕವಿ ಎನ್ನುವಂಥ ಬಿರುದು ಅವರಿಗೆ ಸಂದಿದೆ. ಕನ್ನಡದಲ್ಲಿ ಮೊದಲಿಗೆ ಪಂಜೆ ಗೋವಿಂದ ಪೈಗಳು ರಾಷ್ಟ್ರಕವಿ ಬಿರುದನ್ನು ಪಡೆದರೆ, ನಂತರದ ರಾಷ್ಟ್ರಕವಿ ಬಿರುದು ನಮ್ಮಲ್ಲಿ ಕುವೆಂಪುರವರಿಗೆ ಬಂದರು. ಆನಂತರ ನಾವು ಜಿ ಎಸ್ ಶಿವರುದ್ರಪ್ಪನಿಗೆ ರಾಷ್ಟ್ರಕವಿ ಬಿರುದದ ಪಾತ್ರವಾದನ್ನು ಬರೆಸ್ಕೊಳ್ಬೋದು. ಗಾಂಭೀರ್ಯತೆಯು ಕುವೆಂಪುರವರ ಎಲ್ಲ ಕೃತಿಗಳ ಬಹಳ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಸಾಮಾನ್ಯವಾಗಿ ಇವರ ಕವನಗಳು ಒಂದು ವಿಶಿಷ್ಟ ಅನುಭವವನ್ನು ಓದಿಗರ ಮೇಲೆ ಹಂಚಿಕೊಳ್ಳುವಂತೆ ಭಾಸವಾಗುತ್ತದೆ. ಮನುಷ್ಯರ ಬದುಕಿನಲ್ಲಿ ಮತ್ತು ಪ್ರಕೃತಿಯಲ್ಲಿ ಒಂದು ಘನವಾದ ಅಲೌಕಿಕ ಶಕ್ತಿಯನ್ನು ಕುವೆಂಪುರವರು ಗುರುತಿಸ್ತಾರೆ. ನಿಸರ್ಗದ ಮೇಲೆ ಅಪಾರವಾಗಿರ್ತಕ್ಕ ಪ್ರೇಮ ಅನ್ನುವುದು ಕುವೆಂಪುರವರಿಗೆ ಇತ್ತು. ಇದನ್ನು ಇವರ ಪ್ರಕೃತಿ ಕವನಗಳಲ್ಲಿ ಮತ್ತು ರಾಮಾಯಣ ದರ್ಶನ ಮಹಾಕಾವ್ಯಗಳಲ್ಲಿ ನಾವು ಗುರುತಿಸ್ಕೊಳ್ಬೋದು. ಇದಲ್ಲದೆ ಇವರ 2 ಕಾದಂಬರಿಗಳೇನಿವೆ, ಕಾನೂರು ಸುಬ್ಬಮ್ಮಯ್ಯಗಟ್ಟೆ, ಮಳೆಗಳಲ್ಲಿ ಮದುಮಗಳು, ಅಲ್ಲಿ ನಿಸರ್ಗ ಅನ್ನುವುದೇನಿದೆ, ಪ್ರಕೃತಿ ಅನ್ನುವುದೇನಿದೆ, ಅದು ಜೀವಂತವಾಗಿ ಭದ್ರವಾಗಿ ಚಿತ್ರಿತವಾಗಿರುವುದನ್ನು ನಾವು ಕಾಣಬೇಕು. ಇವರ ಎಲ್ಲ ಕೃತಿಗಳಲ್ಲಿ ಸಹ ಇಹಲೋಕದ ಕುರಿತಾದ ಜೀವನ ಏನಿದೆ, ನಮ್ಮ ಈ ಬದುಕು ಏನಿದೆ, ಈ ಬದುಕಿನ ಕುರಿತಾದ ಚೆಲುವು ಆನಂದಗಳು ಇವು ವಿಶಿಷ್ಟ ರೀತಿಯಲ್ಲಿ ಅಭಿವ್ಯಕ್ತಗೊಂಡಿರೋದನ್ನು ನಾವು ಗಮನಿಸ್ಕೊಳ್ಬೇಕು. ಇವರ 2 ಕಾದಂಬರಿಗಳೇನಿವೆ ಇವು ಈ ಬದುಕಿನ ಈ ಲೋಕದ ದಟ್ಟವಾದ ಜೀವನವನ್ನು ಚಿತ್ರಿಸ್ತಕ್ಕಂಥ ಯಶಸ್ವಿ ಕಾದಂಬರಿಗಳು. ಪ್ರಕೃತಿ ಕವಿತೆಗಳೊಂದಿಗೆ ಪ್ರಣಯ ಗೀತೆಗಳು ಮತ್ತು ರಾಷ್ಟ್ರೀಯ ಮನೋಭಾವ ಚಿತ್ರಿಸುವ ಕವನವನ್ನು ಬರೀತಾರೆ ಅವರು. ಭಾವಗೀತೆಗಳಲ್ಲಿ ಹಲವು ಪ್ರಕಾರದ ಪ್ರಯೋಗಗಳನ್ನು ಮಾಡಿದ್ದಾರೆ. ಸುನೇತ, ಪ್ರಘಾತ ಈ ರೀತಿಯ ಶೋಕ ಗೀತೆಗಳನ್ನು ರಚಿಸಿದ್ದಾರೆ. ಸ್ವಾತಂತ್ರ್ಯೋದಯ, ಮಹಾ ಪ್ರಘಾತ ಕನ್ನಡದ ಶ್ರೇಷ್ಠ ಪ್ರಘಾತಗಳಲ್ಲಿ ಒಂದು. ಆಮೇಲೆ ಕುವೆಂಪುರು ರಂಗಭೂಮಿಗಾಗಿ ಹಲವಾರು ನಾಟಕಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಬೆರಳಿಗೆ ಕೊರಳು, ರಕ್ತಾಕ್ಷಿ, ಬಿರುಗಾಳಿ ಮೊದಲಾದವು ರಂಗಭೂಮಿಯಲ್ಲಿ ವಿಶೇಷ ಗಮನ ಸೆಳೆದಿರ್ತಕ್ಕಂಥ ನಾಟಕಗಳು. ಆಮೇಲೆ ಜಯ ಭಾರತ ಜನನೀಯ ತನುಜಾತೆ ಅನ್ನುವಂಥದ್ದು ನಾಡಗೀತೆ ಏನಿದೆ ಅದು ಕುವೆಂಪುರದಿಂದ ರಚಿತವಾದಂಥ ಜನಪ್ರಿಯವಾಗಿರ್ತಕ್ಕಂಥ ಗೀತೆ. ಇದಲ್ಲದೆ ಆತ್ಮನಿವೇದನ, ವಿರಹಿ, ಏಳು ಬೇಳು, ತೇನ ವೀಣ, ಶ್ರೀ ಗುರು ಚರಣಕ್ಕೆ, ನಿನ್ನ ಪದ ಕಮಲದಲ್ಲಿ, ದೋಣಿಯ ಹಾಡು, ನಿನ್ನೆಡೆಗೆ ಬರುವಾಗ, ಯಾವ ಜನ್ಮದ ಮೈತ್ರಿ ಈ ರೀತಿಯ ಕವನಗಳೇನಿವೆ ಅವು ಕನ್ನಡ ನಾಡಿನಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಕವನಗಳು. ಬೇಂದ್ರೆಯವರಂತೆ ಮುಂದಿನ ಪೀಳಿಗೆಯ ಮೇಲೆ ಅಸಾಧಾರಣವಾದ ಪ್ರಭಾವ ಬೀರತಕ್ಕಂಥ ಕವಿಗಳಲ್ಲಿ ಕುವೆಂಪುರವರು ಹೆಸರುವಾಸಿಯಾಗಿರ್ತಕ್ಕಂಥ ಕವಿ. ಬೇಂದ್ರೆಯವರಂತೆ ಛಂದಸ್ಸು ಮತ್ತು ಕಾವ್ಯಗಳಲ್ಲಿ ಪ್ರಯೋಗವನ್ನು ಮಾಡಿರ್ತಕ್ಕಂಥ ಕವಿ. ಸರಳ ರಾಗಗಳಲ್ಲಿ ಮತ್ತೆ ಪ್ರಯೋಗ ಮಾಡಿ ಶ್ರೀರಾಮಾಯಣ ದರ್ಶನಂ ಅನ್ನುವಂಥ ಮಹಾ ಕಾವ್ಯವನ್ನು ಮಹಾ ಛಂದಸ್ಸಿನ ರೂಪಿಸಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿರ್ತಕ್ಕಂಥ ಕವಿ ಕುವೆಂಪು. ಸೊ ಇಂಥ ಕುವೆಂಪುರವರ ಮನೋಜಮತ, ವಿಶ್ವಪದ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಈ ತತ್ವಗಳೇನಿವೆ ಅದು ಕುವೆಂಪುರವರು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿರ್ತಕ್ಕಂಥ ಬಹಳ ಮುಖ್ಯವಾದಂಥ ತತ್ವಗಳು. ಅದನ್ನೇ ಅವರು ತಮ್ಮ ಕಾವ್ಯ ಪ್ರಪಂಚದಲ್ಲಿ ಸಾರಿದ್ದಾರೆ. ವಿಶ್ವಮಾನವನ ಆಡುವ
ವಿಶ್ವ ಮಾನವನಾಗುವ ಕಡೆಗೆ ಅವರ ಕಾವ್ಯ ನಡೆಯುವುದನ್ನು ಗಮನಿಸ್ಕೊಳ್ಬೋದು. ಸೊ ಈ ದೃಷ್ಟಿಯಿಂದ ನಾವು ಕುವೆಂಪುರವರು ನವೋದಯ ಸಾಹಿತ್ಯಕ್ಕೆ ಯಾವ ರೀತಿಯ ಕೊಡುಗೆ ನೀಡಿದ್ದಾರೆ ಅನ್ನೋದನ್ನು ಗಮನಿಸ್ಕೊಂಡೆವು. ಸೊ ಇಲ್ಲಿಗೆ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಸೊ ಇದುವರೆಗೆ ನಾವು ಪಂಜೆಯವರು, ಪೈಗಳು, BMCಯವರು, ಆಮೇಲೆ ಕುವೆಂಪುರವರು, ದ ರಾ ಬೇಂದ್ರೆಯವರು, ಇವರೆಲ್ಲ ನವೋದಯ ಕಾವ್ಯವನ್ನು ಹೇಗೆ ಬೆಳೆಸಿದ್ರು, ನವೋದಯ ಕಾವ್ಯ ಯಾವ ರೀತಿ ಬೆಳೆದು ಬಂತು ಅನ್ನೋದನ್ನು ಗಮನಿಸ್ಕೊಂಡಿದ್ದೇವೆ. ಸೊ ಈ ವಿಡಿಯೋವನ್ನು ಮತ್ತೆ ಕೇಳಿಕೊಳ್ಳಿ, ರೆಫರೆನ್ಸ್ ಪುಸ್ತಕ ನೋಡಿಕೊಂಡು ಸಂಪೂರ್ಣವಾದ ನೋಟ್ಸನ್ನು ಮಾಡಿಕೊಳ್ಳಿ. ಸೊ ಮುಂದಿನ ತರಗತಿಯಲ್ಲಿ ನಾವು ನವೋದಯ ಸಾಹಿತ್ಯಕ್ಕೆ ಇನ್ನೊಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ಇನ್ನೊಬ್ಬ ಪ್ರಮುಖ ಕವಿ ಪೂತಿನಾರವರ ಕುರಿತು ಗಮನಿಸ್ಕೊಳ್ಬೇಕು. ಸೊ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಯಾವುದಾದ್ರೂ ಅನುಮಾನಗಳಿದ್ದರೆ ಫೋನ್ ಮಾಡಿ ಕೇಳಿಕೊಳ್ಳಿ. ರೆಫರೆನ್ಸ್ ಟೆಕ್ಸ್ಟ್ ಪುಸ್ತಕಗಳನ್ನು ಕಡ್ಡಾಯವಾಗಿ ಎಲ್ಲರೂ ತಕ್ಕೊಂಡು ಸಂಬಂಧಪಟ್ಟ ನೋಟ್ಸ್ಗಳನ್ನು ಮಾಡಿಕೊಳ್ಬೇಕು. ಪುಸ್ತಕ ಸಿಗದವರು ದಯವಿಟ್ಟು ಫೋನ್ ಮಾಡಿ ನನ್ನಿಂದ ಪುಸ್ತಕವನ್ನು ಪಡ್ಕೊಳ್ಳಿ. ನೀವು ಅದಕ್ಕೆ ಸಂಬಂಧಪಟ್ಟ ನೋಟ್ಸ್ಗಳನ್ನು ಮಾಡಿಕೊಳ್ಳಿ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಕನ್ನಡ.